ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲಿ ಬನ್ನಿ ಗುರು ಬೆಳಗಾವಿ ಬುಲ್ಸ್ ಈ ಟೀಮ್ ಯಾವ ರೀತಿ ಇದೆ ನನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು ಬೆಳಗಾವಿ ಬುಲ್ಸ್ ಟೀಮ್ ಯಾವ ರೀತಿ ಇದೆ, ಆ ಟೀಮ್ ನ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಅವ್ರ ಕಡೆಯಿಂದ ನೋಡ್ಕೊ ಹೋಗೋಣ. ಸ್ಕ್ರೀನ್ ಮೇಲೆ ಹಾಕಿ ನೋಡ್ತಾ ಇರ್ಬೋದು. ಅಜಯ್ ಕೇಲ್ ಅಂತ ರೈಟ್ ಕವರ್ ಮತ್ತು ಕಾರ್ನರ್ ಎರಡ್ ಕಡೆ ಕೂಡ ಆಡ್ತಾರೆ. ಉತ್ತಮ ಟ್ಯಾಕಲ್ ಮಾಡ್ತಾರೆ. ಕವರ್ ಮತ್ತು ಕಾರ್ನರ್ ಎರಡರ ಒಳರಿಂದ ಇವ್ರು ಒಂದು ಹೆಲ್ಪ್ಫುಲ್ ಆಗುತ್ತೆ ಟೀಮ್ಗೆ. ಇನ್ನು ನೆಕ್ಸ್ಟ್ ಚೇತನ್ ದೇವಾಂಗ್ ಅಂತ ಚೈನ್ ಟ್ಯಾಕಲ್ ಗಳನ್ನ ಸಖತ್ತಾಗಿ ಮಾಡ್ತಾರೆ ಈ ಪ್ಲೇಯರ್. ಇನ್ನು ನೆಕ್ಸ್ಟ್ ಧನಯ್ಯ ಅಂತ ಇವರು ಬಲಿಷ್ಠ ಡಿಫೆಂಡರ್, ಸಖತ್ತಾಗಿ ಡಿಫೆನ್ಸ್ ನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಲಕ್ಕಪ್ಪ ಅಂತ ಇವರು ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಗುರು. ಲಕ್ಕಪ್ಪ ಅಂತ ಇವರು ಎಕ್ಸ್ಪೀರಿಯನ್ಸ್ ಡಿಫೆಂಡರ್, ಈ ಎಕ್ಸ್ಪೀರಿಯನ್ಸ್ ಗೋಸ್ಕರ ಇವ್ರನ್ನ ತಾಂಡಿದ್ದಾರೆ. ಇನ್ನು ಅದೇ ರೀತಿ ಮನೋಜ್ ಗೌಡ ಅಂತ ರೈಡರು, ಇವರು ಆಲ್ ರೌಂಡಿಂಗ್ ರೈಡಿಂಗ್ ಮತ್ತು ಟ್ಯಾಕಲ್ ಡಿಫೆನ್ಸ್ ಎರಡಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ. ಆಲ್ ರೌಂಡಿಂಗ್ ಪರ್ಫಾರ್ಮೆನ್ಸ್ ಇದೆ ಇವ್ರದ್ದು. ಇನ್ನು ನೆಕ್ಸ್ಟ್ ಮನೋಜ್ ಕುಮಾರ್ ಪಿ ಎಸ್ ಅಂತ ಇವ್ರ ಹೆಸರಿದೆ. ಇವರು ಡಿಫೆಂಡರ್ ಮನೋಜ್ ಕುಮಾರ್ ಪಿ ಎಸ್ ಅನ್ನೋರು ಯಂಗ್ ಪ್ಲೇಯರ್, ಇವ್ರನ್ನ ಒಂಥರ ರೀಪ್ಲೇಸ್ ಆಗಿ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನಿಖಿಲ್ ಅವರು ರೈಡರು, ಇವರು ಕೂಡ ಯಂಗ್ ಪ್ಲೇಯರ್ ಮತ್ತು ಕರ್ನಾಟಕದಲ್ಲಿ ಕೆಲವೊಂದು ನಡೆದಂತ ಟೂರ್ನಮೆಂಟ್ ಗಳಲ್ಲಿ ಸಖತ್ತಾಗಿ ಆಡಿದ್ದಾರೆ ಈ ಪ್ಲೇಯರ್. ನೆಕ್ಸ್ಟ್ ಪೊನ್ನಪ್ಪ ಅಂತ ಇವರು ಡಿಫೆಂಡರ್, ಇವರು ಕಾರ್ನರ್ ಅಲ್ಲಿ ಸಖತ್ತಾಗಿ ಆಂಕಲ್ ಹೋಲ್ಡ್ಸ್ ಗಳನ್ನ ಮಾಡ್ತಾರೆ. ಇವರು ಕಾರ್ನರ್ ಅಲ್ಲಿ ಸಖತ್ತಾಗಿ ಆಂಕಲ್ ಹೋಲ್ಡ್ಸ್ ನ ಮಾಡಿ ಟೀಮ್ ಪಾಯಿಂಟ್ಸ್ ಗಳನ್ನ ಜಾಸ್ತಿನೇ ತರ್ತಾ ಇರ್ತಾರೆ. ಅದರಿಂದ ಇವ್ರನ್ನ ತಗೊಂಡಿದ್ದಾರೆ. ಇನ್ನು ರಕ್ಷಿತ್ ಪೂಜಾರಿ, ಕರ್ನಾಟಕದ ಟಾಪ್ 5 ಪ್ಲೇಯರ್ಸ್ ಅಲ್ಲಿ ಯಾರ್ದಾರು ಒಬ್ರು ಹೆಸರು ಬರ್ತದೆ ಈ ಟೀಮ್ ಅಲ್ಲಿ ಅಂದ್ರೆ ಅದು ರಕ್ಷಿತ್ ಪೂಜಾರಿ ಅವರ ಹೆಸರು. ಕರ್ನಾಟಕದ ಟಾಪ್ ರೈಡರ್ ಗಳಲ್ಲಿ ಇವ್ರನ್ನ ಒಬ್ರು, ಮತ್ತು PKL ಟಾಪ್ 5 ಪ್ಲೇಯರ್ಸ್ ಗಳಲ್ಲಿ ಇವರು ಕೂಡ ಇದ್ರು. ಅದರಿಂದ ಇವ್ರನ್ನ ತಗೊಂಡು ಹೈಯೆಸ್ಟ್ ಬಿಡ್ಡುಗಳು ಇವ್ರಿಗೆ ರಕ್ಷಿತ್ ಪೂಜಾರಿ ಅವರಿಗೆ ಮಾಡಿರುವಂತದ್ದು. ಈ ಪ್ಲೇಯರ್ ಗೆ ಸಖತ್ತಾಗಿ ಮಾಡಿ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ರಾಮಕೃಷ್ಣ ಅಂತ ರೈಡರು, ಇವರು ಕೂಡ ಸಖತ್ತಾಗಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಕರ್ನಾಟಕ ಲೋಕಲ್ ಟೂರ್ನಮೆಂಟ್ಸ್ ಗಳಲ್ಲಂತೂ ಸಖತ್ತಾಗಿ ಬೆಂಕಿ ರೈಡಿಂಗ್ ನ ಮಾಡ್ತಾ ಇದ್ದಾರೆ ರಾಮಕೃಷ್ಣ ಅಂತ ರೈಡರು. ಇನ್ನು ಸೋಮ ಅಂತ ರೈಡರು, ಸೋಮ ಅಂದ್ರೆ ನಾನದ ಗುರು, ಇವರು ರೈಡರು ಸಖತ್ತಾಗಿ ಆಡ್ತಾರೆ. ಇವರು ಕೂಡ ಇವರ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಫುಟ್ ವರ್ಕ್ ಗುರು. ಫಾಸ್ಟ್ ಆಗಿ ಫುಟ್ ವರ್ಕ್ ನ ಪಟ್ ಪಟ್ ಅಂತ ಫುಟ್ ವರ್ಕ್ ನ ಮಾಡಿ ಪಾಯಿಂಟ್ ಗಳನ್ನ ತರ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಸುಧೀರ್ ಅಂತ ಡಿಫೆಂಡರು, ಇನ್ನು ಇವರ ಸುಧೀರ್ ಅವರ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಸುಧೀರ್ ಅವರು ಕವರ್ ಡಿಫೆಂಡರು, ಸಖತ್ತಾಗಿ ಡ್ಯಾಶಸ್ ನ ಹೊಡಿತಾ ಇರ್ತಾರೆ. ಹೋಗಿ ಡ್ಯಾಶ್ ಗಳನ್ನ ಸಖತ್ತಾಗಿ ಟ್ರೈ ಮಾಡ್ತಾರೆ. ಅದರಿಂದ ಇವ್ರನ್ನ ತಗೊಂಡಿದ್ದಾರೆ. ಇನ್ನು ಉದಯ್ ಅಂತ ಇವರು ಕೂಡ ಡಿಫೆಂಡರ್, ಇವರು ಯಂಗ್ ಡಿಫೆಂಡರ್, ಇವ್ರನ್ನ ಒಂಥರ ರೀಪ್ಲೇಸ್ ಆಗಿ ತಗೊಂಡಿದ್ದಾರೆ ಬೆಳಗಾವಿ ಬುಲ್ಸ್ ಅವರು. ಇನ್ನು ನೆಕ್ಸ್ಟ್ ಯಶವಂತ್ ಅಂತ ರೈಡರು, ಇವರು ಫಾಸ್ಟ್ ರೈಡರು ಮತ್ತು ಅಟ್ಯಾಕಿಂಗ್ ರೈಡರ್. ಇವರು ಹೋದ್ರು ಅಂದ್ರೆ ಪಾಯಿಂಟ್ ಬಂದೇ ಬರ್ತಾರೆ ಅನ್ನೋ ರೈಡರ್ ಇವರು. ಇನ್ನು ಈ ಟೀಮ್ ಅಲ್ಲಿ ಸ್ಟಾರ್ ಪ್ಲೇಯರ್ಸ್ ಯಾರಾಗ್ಬೋದಪ್ಪ ಅಂದ್ರೆ ರಕ್ಷಿತ್ ಪೂಜಾರಿ, ರಾಮಕೃಷ್ಣ ಮತ್ತು ಮನೋಜ್ ಗೌಡ ಅವರು, ಅದೇ ರೀತಿ ದೇವಾಂಗ್ ಅವರು. ದೇವಾಂಗ್ ಅಂದ್ರೆ ಚೇತನ್ ದೇವಾಂಗ್ ಅಂತ, ದೇವಾಂಗ್ ಅಲ್ಲ ಚೇತನ್ ದೇವಾಂಗ್ ಅಂತ. ಈ 4 ಜನ ಟಾಪ್ ಪರ್ಫಾರ್ಮೆನ್ಸ್ ನ ಕೊಡ್ಬೋದು ಅಂತ ಹೇಳ್ತೀನಿ. ಇನ್ನು ಈ ಟೀಮ್ಗೆ ರೈಡಿಂಗ್ ಮತ್ತು ಡಿಫೆನ್ಸ್ ಗೆ ಎಷ್ಟೆಷ್ಟು 10 ಗೆ ಎಷ್ಟೆಷ್ಟು ಪಾಯಿಂಟ್ ನ ಕೊಡ್ತೀಯ ಅಂದ್ರೆ ಗುರು, ಇವರ ಡಿಫೆನ್ಸ್ ಮತ್ತು ರೈಡಿಂಗ್ ಎರಡು ಕೂಡ ಒಂಥರ ಈಕ್ವಲಿ ಸ್ಥಿರವಾಗಿದೆ. ಒಂಥರ ಏನಪ್ಪಾ ಅಂದ್ರೆ ಸಖತ್ತಾಗಿ ಇಲ್ಲ ಅಂದ್ರೂ ಕೂಡ ಒಂದು ಮೇಂಟೈನ್ ಮಾಡುವಂತ ಡಿಫೆನ್ಸ್ ಒಂಥರ. ಅದೇ ರೀತಿ ಏನಂತೀರಾ ರೈಡಿಂಗು ಕೂಡ ಕೀ ಪ್ಲೇಯರ್ಸ್ ಗಳಿದ್ದಾರೆ. ಅದರಿಂದ ರೈಡಿಂಗ್ ಗೆ 8 ಮತ್ತು ಡಿಫೆನ್ಸ್ ಗೆ 7.5 ನ ಕೊಡ್ತೀನಿ. ಇನ್ನು ಓವರ್ ಆಲ್ ಟೀಮ್ ಗೆ 8 ಕೊಡ್ತೀನಿ. ನೀವೇನಂತೀರಾ, ಈ ಟೀಮ್ ಗೆ ಎಷ್ಟು ಪಾಯಿಂಟ್ ನ ಕೊಡ್ತೀರಾ? ಈ ಟೀಮು ಏನಪ್ಪಾ KPL ನ ಗೆಲ್ಲುತ್ತಾ? ನನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.